ಈ ನಾಟಕದ ಪ್ರಯುಕ್ತ ಈ ಆಸನದಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ಮುಳಬಾಗಿಲು ತಾಲೂಕಿನ ಜನಪ್ರಿಯ ಶಾಸಕರು ಆದಂತಹ ಸಮೃದ್ಧಿ ಮಂಜಣ್ಣ ಅವರೇ, ಡೆಕ್ಕನ್ ಸೀನಣ್ಣ ಅವರೇ, ಡಿಸಿಸಿ ಬ್ಯಾಂಕ್ ನಿರ್ದೇಶಕರು ಆದಂತ ರಘುಪತಣ್ಣ ಅವರೇ, ನಮ್ಮ ಸ್ನೇಹಿತರು ಆದಂತ ಗೊಳ್ಳಳ್ಳಿ ಜಗದೀಶ್ ಅವರೇ, ನಮ್ಮ ನರಸಿಂಹರೆಡ್ಡಿ ಅವರೇ, ಅದೇ ತರ ನಮ್ಮ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರೆ, ಬಂಧುಗಳೇ, ವೇದಿಕೆ ಮುಂಭಾಗ ಇರ್ತಕ್ಕಂಥ ಎಲ್ಲ ಗ್ರಾಮಸ್ಥರೇ, ಸುತ್ತಮುತ್ತಲಿನ ಎಲ್ಲ ನನ್ನ ಅಣ್ಣ ತಮ್ಮಂದ್ರೆ, ಈ ಒಂದು ನಾಟಕಗಳು ಪ್ರತಿಯೊಂದು ಹಳ್ಳಿಯಲ್ಲೂ ನಡೀತಾ ಇತ್ತು ಮೊದಲು. ಇವಾಗ ತುಂಬಾ ನಶಿಸಿ ಹೋಗಿದೆ. ಕೆಲವೊಂದು ಗ್ರಾಮಗಳಲ್ಲಿ ಮಾತ್ರ ಜೀವಂತವಾಗಿದೆ. ಇದನ್ನು ನಮ್ಮ ಹಿರಿಯರು ಇದನ್ನ ಜೀವಂತವಾಗಿ ಇಟ್ಕೊಂಡ್ ಬಂದಿದ್ದಾರೆ. ನಮ್ಮ ಸುಬ್ರಹ್ಮಣ್ಯಪ್ಪ ಮಾಸ್ಟರ್ ಅವರು ನಮಗೆ ಡಿವಿಜಿ ಸ್ಕೂಲಲ್ಲಿ ಈ ನಾಟಕಗಳನ್ನ ಹೇಳ್ಕೊಡ್ತಾ ಇದ್ರು. ನಮ್ಮ ಗುರುಗಳು ಸುಬ್ರಹ್ಮಣ್ಯಪ್ಪ ಮಾಸ್ಟರ್ ಅವರು ಇದೇ ನಾಟಕಗಳು ಆವಾಗಿನ ಕಾಲಘಟ್ಟದಲ್ಲಿ ತುಂಬಾ ರಸಮಂಜರಿಯಾಗಿ ಎಲ್ಲಾ ವಿದ್ಯಾರ್ಥಿಗಳಲ್ಲಿ ಏನು ಈ ಒಂದು ಕಲಾ ಪೋಷಣೆ ಆವತ್ತಿನ ದಿನನೂ ಅಡಿಪಾಯ ಹಾಕೊಂಡ್ ಬಂದಿದ್ದಾರೆ. ಅವರಿಗೆ ನನ್ನ ಇವತ್ತು ಈ ವೇದಿಕೆಯಲ್ಲಿ ಅದೇ ಊರಿಗೆ ಬಂದು ನಾನು ಒಂದು ಧನ್ಯವಾದಗಳನ್ನ ತಿಳಿಸಲು ನಾನು ಬಯಸ್ತಾ ಇದ್ದೀನಿ. ಅದೇ ತರ ನಮ್ಮ ಶಾಸಕರು ಇಂತಹ ಕಾರ್ಯಕ್ರಮಗಳಿಗೆ ಎಲ್ಲರೂ ಪ್ರೋತ್ಸಾಹ ನೀಡ್ತಾ ಇದೇ ತರ ನಮ್ಮ ತಾಲೂಕಲ್ಲಿ ಒಗ್ಗಟ್ಟು, ಈ ಒಂದು ನಾಟಕಗಳು ಇದೆಲ್ಲ ಊರಿನ ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ತದೆ. ಈ ಊರಲ್ಲಿ ಪ್ರತಿ ಆಲಂಗೂರು ಸೀನಣ್ಣ ಅವರಿದ್ದ ಮೊದಲಿಂದನೂ 80% ಆಲಂಗೂರು ಸೀನಣ್ಣ ಅವ್ರನ್ನ ಫಾಲೋ ಮಾಡಿಕೊಂಡು ಅದೇ ಪಕ್ಷಕ್ಕೆ ಓಟ್ ಹಾಕೊಂಡ್ ಬರ್ತಾ ಇದ್ರು. ಅದೇ ತರ ಮುಂದುವರ್ಸ್ಕೊಂಡ್ ಬಂದಿದ್ದಾರೆ ಇಲ್ಲಿನ ಹಿರಿಯರು, ನಮ್ಮ ಯುವಕ ಮಿತ್ರರು ಎಲ್ಲರೂ ಸೇರಿ ಓಟ್ ಬಂದು ಕೇಳ್ದಿರೇ ಇರ್ಲಿ, ಈ ಒಂದು ಗ್ರಾಮದಲ್ಲಿ JDS ಪಕ್ಷದ ಒಂದು ತವರು ಮನೆ ಅಂತಾನು ಹೇಳಲು ಬಯಸ್ತೀನಿ. ಯಾವುದೇ ಈ ನಾಟಕ ಶುರು ಮಾಡಿಬಿಡ್ತಾರೆ, ದಯವಿಟ್ಟು 2 ಮಾತಲ್ಲಿ ಮುಗಿಸ್ತಾ ಇದ್ದೀನಿ. ಈ ನಾಟಕಕ್ಕೆ ಎಲ್ಲ ಗುರು ಹಿರಿಯರು ಎಲ್ಲರೂ ಬಂದು ಈ ನಾಟಕ ಕಲಿಸಿರೋರಿಗೆ ಎಲ್ಲಾನು ಸನ್ಮಾನ ನೀಡಿತು. ಪ್ರತಿ ವರ್ಷನೂ ಇದೇ ತರ ನಡ್ಸ್ಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು, ನಮ್ಮ ಸಹಕಾರನೂ ಇರ್ತದೆ ಅಂತ ಹೇಳ್ಬಿಟ್ಟು ಈ 4 ಮಾತುಗಳ ಅವಕಾಶ ಕೊಟ್ಟಿದ್ದ ತಮ್ಗೆಲ್ರಿಗೂ ವಂದಿಸ್ತಾ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.